ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ಲೋಕ ಎಲೆಕ್ಷನ್ ರಣಕಣ. 5ನೇ ಹಂತದ ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಾ ಇದೆ. 49 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಾ ಮತದಾನದ ಕಲರವ ಹೆಚ್ಚಾಗಿರುವಂತದ್ದು. 8 ರಾಜ್ಯಗಳ 695 ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಐದನೇ ಹಂತದ ಲೋಕಸಭೆ ಚುನಾವಣೆ ಮತದಾನ ಆರಂಭ ಆಗಿದೆ. ದೇಶಕ್ಕಾಗಿ ಅಲ್ಲ, ಪ್ರೀತಿಗಾಗಿ ಮತ ನೀಡಿ ಅಂತ ಇದ್ದ ಘಟಾನುಘಟಿ ನಾಯಕರು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. 49 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಾ ಮತದಾನದ ಕಲರವ ಜೋರಾಗಿದೆ. 8 ರಾಜ್ಯಗಳ 695 ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಅವರ ಅದೃಷ್ಟ ಪರೀಕ್ಷೆ ನಿರ್ಧಾರ ಆಗಲಿದೆ. ಉತ್ತರ ಪ್ರದೇಶದ 14 ಲೋಕಸಭಾ ಕ್ಷೇತ್ರ, ಮಹಾರಾಷ್ಟ್ರದ 13 ಲೋಕಸಭಾ ಕ್ಷೇತ್ರ, ಬಿಹಾರದ 5 ಲೋಕಸಭಾ ಕ್ಷೇತ್ರ ಸೇರಿದಂತೆ ಪಶ್ಚಿಮ ಬಂಗಾಳದ 7 ಲೋಕಸಭಾ ಕ್ಷೇತ್ರ, ಜಾರ್ಖಂಡ್ನ 3, ಒಡಿಶಾದ 5 ಲೋಕಸಭಾ ಕ್ಷೇತ್ರ ಹಾಗೆ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ನ ತಲಾ 1 ಲೋಕಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ಪ್ರಕ್ರಿಯೆ ಭರ್ಜರಿಯಾಗಿ ಸಾಗ್ತಾ ಇದೆ. ವಿಧಾನಸಭೆಯ 35 ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಗಮನಿಸ್ತಾ ಇದ್ದೀರಾ, ಸರತಿ ಸಾಲಿನಲ್ಲಿ ನಿಂತು ಮತದಾರ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾನೆ. ಲೋಕಸಭಾ ಚುನಾವಣೆಯ 5ನೇ ಹಂತದಲ್ಲಿ ಈಗಾಗಲೇ 49 ಕ್ಷೇತ್ರಗಳಲ್ಲಿ ಮತದಾನ ಆರಂಭ ಆಗಿದೆ. ಜನರು ಪ್ರೀತಿಗಾಗಿ ಮತವನ್ನ ಚಲಾಯಿಸಬೇಕು, ದ್ವೇಷಕ್ಕಾಗಿ ಮತವನ್ನ ಚಲಾಯಿಸಬಾರದು. ನಿರುದ್ಯೋಗ ಮತ್ತು ಹಣದುಬ್ಬರದ ವಿರುದ್ಧ ಮತವನ್ನ ಚಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಘಟಾನುಘಟಿ ನಾಯಕರು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಘಟಾನುಘಟಿ ನಾಯಕರೇ ಕಣದಲ್ಲಿ ಇದ್ದಾರೆ. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸ್ಮೃತಿ ಇರಾನಿ ಆಗಿರ್ಬೋದು, ಇತ್ತ ಹಲವಾರು ನಾಯಕರು ಈಗಾಗಲೇ ಕಣದಲ್ಲಿ ಇರೋದ್ರಿಂದ ಈ 5ನೇ ಹಂತದ ಮತದಾನ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ 5ನೇ ಹಂತದ ಚುನಾವಣಾ ಕಣದಲ್ಲಿ ಘಟಾನುಘಟಿ ನಾಯಕರಿದ್ದಾರೆ. ಸ್ಮೃತಿ ಇರಾನಿ, ಪಿಯೂಷ್ ಗೋಯಲ್ರಿಂದ ಈಗಾಗಲೇ ಹಕ್ಕು ಚಲಾವಣೆ ಆಗಿರುತ್ತದೆ. ಮುಂಬೈನಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳಿಂದಲೂ ಕೂಡ ವೋಟಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ. ಪೌರತ್ವವನ್ನ ಪಡೆದಿದ್ದಾರೆ. ಪೌರತ್ವ ಪಡೆದ ಬಳಿಕ ನಟ ಅಕ್ಷಯ್ ಮೊದಲ ಮತದಾನವನ್ನ ಮಾಡಿರುವಂಥದ್ದು. ಲಕ್ನೋದಲ್ಲಿ ಬಿಜೆಪಿ ಅಭ್ಯರ್ಥಿ ಸಚಿವ ರಾಜನಾಥ್ ಸಿಂಗ್ ಕೂಡ ಮತದಾನವನ್ನ ಮಾಡಿರುವಂಥದ್ದು. ಈಗಾಗಲೇ ನೋಡ್ತಾ ಇದ್ದೀವಿ, 5ನೇ ಹಂತದ ಚುನಾವಣಾ ಪ್ರಕ್ರಿಯೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಘಟಾನುಘಟಿ ನಾಯಕರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಪಿಯೂಷ್ ಗೋಯಲ್ ಸೇರಿದಂತೆ ಸ್ಮೃತಿ ಇರಾನಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬಾಲಿವುಡ್ನ ಸೆಲೆಬ್ರಿಟಿಗಳಿಂದಲೂ ಕೂಡ ವೋಟಿಂಗ್ ಪ್ರಕ್ರಿಯೆ ನಡೆದಿರುವಂಥದ್ದು. ಇತ್ತ ವೋಟಿಂಗ್ ಪೌರತ್ವವನ್ನ ಪಡ್ಕೊಂಡಿದ್ದಾರೆ. ಬಳಿಕ ನಟ ಅಕ್ಷಯ್ ಕುಮಾರ್ ಅವರು ಮೊದಲ ಮತದಾನವನ್ನ ಮಾಡಿರುವಂಥದ್ದು. बस मैं यही कहना चाहूंगा, मैं चाहता हूं कि मेरा भारत जो है वो विकसित रहे, वो मजबूत रहे एंड बस उसी को दिमाग में रखते हुए मैंने वोट किया और उसी हिसाब से पूरा भारत वोट करे जो उनके दिमाग में सही लगे। मुंबई में कम लोग मतदान करने के लिए निकलते हैं, उनके लिए क्या संदेश? अभी तो चालू हुआ है, तूने पहले ही बोल दिया। नहीं, मुझे लगता है इस वक्त बहुत ज्यादा निकलेंगे। आज सुबह देखिए, सुबह के 7 बजे मैं यहाँ पहुँच गया था। सुबह 7 बजे पोलिंग बूथ खुल गया था। करीबन 500-600 लोग अंदर मैंने खुद देखे हैं, तो अच्छा ही होगा। इस वक्त खुद लाइन में खड़े रह के आपने मतदान किया सर, एक सेलिब्रिटी, तो क्या करूँ, लाइन तोड़ के निकल जाऊँ आगे।
राइस थैंक यू भाई आ जाइए भाई आप ही असली राजकुमार हो नाम से भी और राइस ಗಮನಿಸ್ತಾ ಇದ್ದೀರಾ ಘಟಾನುಘಟಿ ನಾಯಕ ರಾಜನಾಥ್ ಸಿಂಗ್ ಸೇರಿದಂತೆ ಬಾಲಿವುಡ್ನ ನಟ ಅಕ್ಷಯ್ ಕುಮಾರ್ ಹಾಗೆ ಅವರ ಪುತ್ರ ಮತವನ್ನು ಚಲಾಯಿಸಿರುವಂಥದ್ದು. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ದಾಖಲೆ ಪ್ರಮಾಣದಲ್ಲಿ ಮತದಾನ ಮಾಡುವಂತೆ ಮತದಾರರಿಗೆ ಕರೆ ಕೂಡ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯ 5ನೇ ಹಂತದಲ್ಲಿ 8 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 49 ಕ್ಷೇತ್ರಗಳಿಗೆ ಇವತ್ತಾಗಲೇ ಮತದಾನ ನಡೀತಾ ಇದೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ದಾಖಲೆ ಸಂಖ್ಯೆಯಲ್ಲಿ ಮತ ಚಲಾಯಿಸುವಂತೆ ಜನರಲ್ಲಿ ಮನವಿಯನ್ನ ಮಾಡ್ತೀವಿ. ವಿಶೇಷವಾಗಿ ಮಹಿಳಾ ಮತದಾರರು ಮತ್ತು ಯುವ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಎಕ್ಸ್ ಮೂಲಕ ವಿನಂತಿಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಬಿಜೆಪಿಯ ಸ್ಮೃತಿ ಇರಾನಿ ಅಮೇಠಿ, ಕೇಂದ್ರ ಸಚಿವರಾದಂತಹ ರಾಜನಾಥ್ ಸಿಂಗ್ ಲಕ್ನೋ ಮತ್ತು ಪಿಯೂಷ್ ಗೋಯಲ್ ಮುಂಬೈ ಉತ್ತರದಿಂದ ಈ ಬಾರಿ ಲೋಕಸಭಾ ಚುನಾವಣೆಯ ಕಣದಲ್ಲಿದ್ದಾರೆ. ಉಮರ್ ಅಬ್ದುಲ್ಲಾ ಬಾರಾಮುಲ್ಲಾ ಹಾಗೂ ಆರ್ಜೆಡಿಯ ರೋಹಿಣಿ ಆಚಾರ್ಯ ಸಾರಣ್ ಅವರು ಕಣದಲ್ಲಿ ಇರುವಂತದ್ದು. 5ನೇ ಹಂತದಲ್ಲಿ ಬಿಹಾರ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಜಾರ್ಖಂಡ್, ಮಹಾರಾಷ್ಟ್ರ, ಒಡಿಶಾ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮತದಾನ ಅದ್ದೂರಿಯಾಗಿ ನಡೀತಾ ಇದೆ. ಲೋಕಸಭಾ ಚುನಾವಣೆ ಜೊತೆಯಲ್ಲಿ ಒಡಿಶಾದ 35 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮತದಾನ ನಡೀತಾ ಇದೆ. ಗಮನಿಸ್ತಾ ಇದ್ದೀರಾ ಮತದಾನ ಈಗಾಗಲೇ ಎಷ್ಟು ಪರ್ಸೆಂಟ್ ಆಗಿದೆ ಅಂತ. 10 ಗಂಟೆಗೆ 12.89% ಅಷ್ಟು ಉತ್ತರ ಪ್ರದೇಶದಲ್ಲಿ ಮತದಾನ ನಡೆದಿರುವಂತದ್ದು. ಪಶ್ಚಿಮ ಬಂಗಾಳದಲ್ಲಿ 15.35% ಅಷ್ಟು ಮತದಾನ ಆಗಿದೆ. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಆದಂತಹ ಮತದಾನವನ್ನ ಗಮನಿಸ್ತಾ ಇದ್ದಾರೆ. ಇನ್ನು ಬಿಹಾರದಲ್ಲಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬಹುದು. 8.86% ಅಷ್ಟು ಮತದಾನ ಆಗಿದೆ. ಬರ್ತಾರೆ ಜನರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ 7.63% ಅಷ್ಟು ಮತದಾನ ಆದ್ರೆ ಜಾರ್ಖಂಡ್ನಲ್ಲಿ 11.68% ಅಷ್ಟು ಮತದಾನ ಕಂಪ್ಲೀಟ್ ಆಗಿರುವಂತದ್ದು. ಲಡಾಖ್ನಲ್ಲಿ 10.51% ಅಷ್ಟು ಬೆಳಿಗ್ಗೆ 7 ಗಂಟೆಯಿಂದ ಇಲ್ಲಿವರೆಗೂ ಅಂದ್ರೆ 10 ಗಂಟೆವರೆಗೂ ಕೂಡ ಆದಂತಹ ಮತದಾನ. ಮಹಾರಾಷ್ಟ್ರದಲ್ಲಿ 6.33%, ತುಂಬಾ ಕಡಿಮೆ ಆಗಿದೆ, ಬಟ್ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ. ಇನ್ನು ಒಡಿಶಾದಲ್ಲಿ 6.87% ಅಷ್ಟು ಮತದಾನ ಈಗಾಗಲೇ ಕಂಪ್ಲೀಟ್ ಆಗಿರುವಂತದ್ದು. ಉತ್ತರ ಪ್ರದೇಶ 12.89% ಅಷ್ಟು ಉತ್ತರ ಪ್ರದೇಶದಲ್ಲಿ ಮತದಾನ ಕಂಪ್ಲೀಟ್ ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ 15.35% ಅಷ್ಟು ಈಗಾಗಲೇ ಮತವನ್ನ ಚಲಾಯಿಸಿದ್ದಾರೆ ಮತದಾರ ಪ್ರಭುಗಳು. ಅಫ್ಕೋರ್ಸ್ ಈಗಾಗಲೇ ಬಿಹಾರ ಗಮನಿಸ್ತಾ ಇದ್ದೀರಾ 8.86% ಅಷ್ಟು ಮತದಾನ ಕಂಪ್ಲೀಟ್ ಆಗಿದೆ. ಜಮ್ಮು ಮತ್ತು ಕಾಶ್ಮೀರ 7.63% ಅಷ್ಟು ಮತದಾನ ಕಂಪ್ಲೀಟ್ ಆಗಿರುವಂತದ್ದು. ಇನ್ನು ಕೂಡ ಕಾಲಾವಕಾಶ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತವನ್ನ ಚಲಾಯಿಸುವುದಕ್ಕೆ ಕಾಲಾವಕಾಶವೂ ಕೂಡ ಇದೆ. ಹಾಗಾಗಿ ಮತದಾರ ಪ್ರಭುಗಳು ಈಗಾಗಲೇ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಅದರಲ್ಲೂ ಮುಖ್ಯವಾಗಿ ಹಿರಿಯ ನಾಗರಿಕರಾಗಿರ್ಬೋದು, ಯುವಕರಾಗಿರ್ಬೋದು ಹೆಚ್ಚೆಚ್ಚು ತಮ್ಮ ಹಕ್ಕನ್ನ ಚಲಾಯಿಸಿದ್ರೆ ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೇಳ್ಕೊಳ್ಳೋಕೆ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ನಾವು ಗಮನಿಸ್ತಾ ಇದೀವಿ, ನಮ್ಮ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ಆಯಿತು. ಅದರಲ್ಲೂ ಆಲ್ಮೋಸ್ಟ್ ಆಲ್ ಯುವಕ ಯುವತಿಯರು ಎಲ್ಲೋ ಒಂದು ಕಡೆ ನಾವು ಒಂದು ಓಟ್ ಹಾಕ್ಲಿಲ್ಲ ಅಂದ್ರೆ ಏನು ದೇಶನೇ ಮುಳುಗೋಗೋದಿಲ್ಲ ಅನ್ನುವಂಥ ನೆಗ್ಲಿಜೆನ್ಸಿಯು ಕೂಡ ತೋರಿಸಿದ್ರು. ಆಗ್ಬಾರ್ದು. ಹಾಗಾಗಿ ಈಗ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ಪರ್ಸೆಂಟೇಜ್ ಕಂಡು ಬರ್ತಾ ಇದೆ. ಹಾಗಾದ್ರೆ ಸಂಜೆ 6 ಗಂಟೆವರೆಗೂ ಕೂಡ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಏನು.